ಗಡವಂತಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಈ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ದಿನಾಂಕ 15/12/2025 ಗ್ರಾಮದ ಎಲ್ಲಾ ಪ್ರಮುಖರನ್ನು ಕರೆಸಿ ಒಂದು ಪೂರ್ವವಾಗಿ ತೆಗೆದುಕೊಳ್ಳಬೇಕು. ಆ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಣಯ ಪುನಃ ಜನವರಿ 2ನೇ ತಾರೀಕು ಖಚಿತಗೊಳಿಸಿಕೊಳ್ಳಲಾಗಿದೆ. ಅದೇ ಪ್ರಕಾರ 10/1/2026 ಶ್ರೀ ವೀರಭದ್ರೇಶ್ವರ ದೇವರಿಗೆ ಎಣ್ಣೆ ಹಚ್ಚುವ ಕಾರ್ಯಕ್ರಮ ಪ್ರಾರಂಭವಾಯಿತು. 11ನೇ ತಾರೀಕಿಗೆ ಗ್ರಾಮದ ಚಿಕ್ಕ ಮಕ್ಕಳ ಮಹಿಳಾ ಮಕ್ಕಳನ್ನು ಕೋಲಾಟ ಸ್ಪರ್ಧೆ ಕೂಡ ಮಾಡಲಾಯಿತು. ದಿನಾಂಕ 12/1/2026 ಗ್ರಾಮದ ಹೊರ ಗ್ರಾಮದ ಎಲ್ಲಾ ಮಕ್ಕಳು ಏನಪ್ಪಾ ಅಂದ್ರೆ ಒಂದು ಕ್ರಿಕೆಟ್ ಗಲಿ ಕ್ರಿಕೆಟ್ ಅಂತ ಒಂದು ಆಟದ ಸ್ಪರ್ಧೆ ಏರ್ಪಡಿಸಿ ಮಧ್ಯಾಹ್ನ 1 ಗಂಟೆಗೆ ಪ್ರಾರಂಭ ಮಾಡಿ ರಾತ್ರಿ 1 ಗಂಟೆವರೆಗೆ ಸುಮಾರು 18 ಟೀಮ್ಗಳನ್ನು ಭಾಗವಹಿಸಿ ಪ್ರಥಮ ದ್ವಿತೀಯ ವಿಜೇತ ಬಹುಮಾನವನ್ನು ಕೂಡ ನಮ್ಮ ಗ್ರಾಮ ಮಕ್ಕಳು ವಿತರಣೆ ಮಾಡಿದ್ದಾರೆ. ದಿನಾಂಕ 13/1/2026 ಗಡವಂತಿ ಗ್ರಾಮದ ಎಲ್ಲಾ ಹೆಣ್ಣು ಮಕ್ಕಳಿಗಾಗಿ, ಯಾಕಂದ್ರೆ ಸಂಪ್ರದಾಯ ಸಂಸ್ಕಾರ ಮುನಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಂಡು ಗ್ರಾಮದ ಯುವಕರು ಸೇರಿ ಒಂದು ಜಾನಪದ ಸೊಗಡು ಅಂತ ಅಂದ್ರೆ ಕುಟ್ಟೋದು, ಬೀಸುವುದು, ಎಣ್ಣೆ ಹಚ್ಚುವುದು, ಸೋಬಾನ 9 ಪದಗಳನ್ನು ಆಯ್ಕೆ ಮಾಡಿ 9ಕ್ಕೆ 18 ಟೀಮ್ಗಳೇನಪ್ಪ ಅಂತಂದ್ರೆ ಗ್ರಾಮದಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿಸ್ಪರ್ಧೆ ಮಾಡಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ 2 ಅವರು ಸ್ವ ಇಚ್ಛೆಯಿಂದ ಅವರು ನಮ್ಮ ಗ್ರಾಮದ ಮತ್ತೆ ದೇವಸ್ಥಾನದ ಯಾವುದು ಒಂದು ಕಾರ್ಯಕ್ರಮಕ್ಕೆ ಏನಪ್ಪಾ ಅಂದ್ರ ಹಣ ತಿಳಿದ್ರೆ ತನು ಮನ ಧನದಿಂದ ಅವ್ರೇನಪ್ಪಾ ಅಂದ್ರೆ ಒಂದು ಕಾರ್ಯಕ್ರಮ ಏರ್ಪಡಿಸಿಕೊಟ್ಟಿದ್ದಾರೆ. ದಿನಾಂಕ 14/1/2026 ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಸೆಲ್ಲೆ ಸುಡುವಂತ ಕಾರ್ಯಕ್ರಮ ಅವತ್ತು ಯಾವುದಿಲ್ಲ, ಇದು ಒಂದೇ ಕಾರ್ಯಕ್ರಮ. ದಿನಾಂಕ 15/1/2026 ತಾಲೂಕಿನ ಬೇರೆ ಬೇರೆ ತಾಲೂಕಿನಿಂದ ಅನೇಕ ಭಜನಾ ಸ್ಪರ್ಧಿಗಳು, ಯಾಕಂದ್ರೆ ಇವೆಲ್ಲ ಮೊಬೈಲ್ ಯುಗದಲ್ಲಿ ಆ ಭಜನಾ ಕಾರ್ಯಕ್ರಮ ನಮ್ಮ ಸಂಸ್ಕಾರ ನಮ್ಮ ಧರ್ಮದ ಎಲ್ಲ ಮುಳಿಗೆ ಹೋಗ್ತವೆ ಅಂತ ತಿಳ್ಕೊಂಡು ಒಂದು ಭಜನಾ ಕಾರ್ಯಕ್ರಮ ಕೂಡ ಏರ್ಪಾಡ ಮಾಡಲಾಗಿತ್ತು. ಈ ಭಜನೆ ಕಾರ್ಯಕ್ರಮದಲ್ಲಿ ಮಾಣಿಕ್ಯ ನಗರದ ಅಂಧ ಮಕ್ಕಳು ಏನಪ್ಪಾ ಅಂದ್ರೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಬಾಲ್ಕಿಯ ಒಂದು ಭಜನೆ ಮಂಡಳಿ ದ್ವಿತೀಯ ಸ್ಥಾನ, 3ನೇ ಸ್ಥಾನ ಹುಡುಗಿ ಗ್ರಾಮದವರು ಪಡೆದಿದ್ದಾರೆ. 14 ಟೀಮ್ಗಳಿಗೆ ಏನಪ್ಪಾ ಅಂದ್ರೆ ನಮ್ಮ ಕಮಿಟಿಯಿಂದ ಏನಪ್ಪಾ ಅಂದ್ರೆ ಅವ್ರಿಗೆ ಹೋಗಿ ಬರ್ತಕ್ಕಂಥ ಒಂದು ಸಂಭಾವನೆ 2,000 ರೂಪಾಯಿ ಕೊಡಲಾಗಿದೆ. ಇವತ್ತು 16ನೇ ತಾರೀಕು ದೇವರ ಅಗ್ನಿ ಪೂಜೆ, ದೇವರಿಗೆ ಅಗ್ನಿಗೆ ಲೇಪ ನೀರೇರಿಸತಕ್ಕಂಥದ್ದು. ಆ ಕಾರ್ಯಕ್ರಮ ಮುಗಿಸ್ಕೊಂಡು ದೇವರ ಮೆರವಣಿಗೆ ಒಂದು 16ನೇ ತಾರೀಕು ಸಾಯಂಕಾಲ 8 ಗಂಟೆಗೆ ಶಾಲಾ ಮಕ್ಕಳು ಅಂದ್ರೆ ಪ್ರಾಥಮಿಕ ಶಾಲಾ ಬಾಬುರಾವ್ ಧನಶೆಟ್ಟಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಏರ್ಪಾಡು ಮಾಡಲಾಯಿತು. ಈ ಕಾರ್ಯಕ್ರಮದೊಂದಿಗೆ ಇವತ್ತು ಮುಂಜಾನೆ ಏನಪ್ಪಾ ಅಂದ್ರೆ ದೇವರು 11 ಗಂಟೆ ನಂತರ ಬಂದು ದೇವರು ಅಗ್ನಿ ಪ್ರವೇಶ ಮಾಡಿ ಅಗ್ನಿ ಏನಪ್ಪಾ ಅಂತಂದ್ರೆ ತುಳಿದ ನಂತರ ಜನ ಭಕ್ತಾರಾದಿಗಳೆಲ್ಲರೂ ಪ್ರವೇಶ ಮಾಡಿ ಅಗ್ನಿ ಪ್ರವೇಶವನ್ನು ಪ್ರಸಾದ ಪಡೆದಿದ್ದಾರೆ. 2ನೇದಾಗಿ ಏನಂತಂದ್ರೆ ಒಂದು ದಾಸೋಹ ಕಾರ್ಯಕ್ರಮ. ಈ ಜಾತ್ರೆಗೆ ಆಗಮಿಸಿದಂತ ಅನೇಕ ಗ್ರಾಮದ ಜನರು ಹೆಣ್ಮಕ್ಳು ಕೊಟ್ಟಂತ ಬೇರೆ ಬೇರೆ ಗ್ರಾಮದ ಜನರೆಲ್ಲಪ್ಪ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಏನಪ್ಪಾ ಅಂದ್ರೆ ಭಾಗವಹಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ನಂತರ 5 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿ 7 ಗಂಟೆಗೆ ಏನಪ್ಪಾ ಅಂದ್ರೆ ರಥೋತ್ಸವ ಕಾರ್ಯಕ್ರಮ ಮುಗಿಯಿತು. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಗಡವಂತಿಯಲ್ಲಿ ಅಂದ್ರೆ ಹುಮನಾಬಾದ್ ವೀರಭದ್ರೇಶ್ವರ ಮೂಲ ಸ್ಥಾನನೇ ಗಡವಂತಿ ಅಂತ ತಿಳ್ಕೊಂಡು ಹೆಚ್ಚಿನ ಹುಮನಾಬಾದ್ ಭಕ್ತರು ಕೂಡ ಇಲ್ಲಿ ಆಗಮಿಸಿ ದರ್ಶನವನ್ನು ಪಡಿತಾರೆ. ಇದೇ ರೀತಿ ಏನಪ್ಪಾ ಅಂದ್ರೆ ದೇವರು ಬರ್ತಕ್ಕಂಥ ಭಕ್ತರಿಗೆ ಮುಂದಿನ ವರ್ಷನೂ ಕೂಡ ಅವಕಾಶ ಮಾಡಿಕೊಳ್ಳಕ್ಕಂತೇಳಿ ಪಂಚಕಪಟಿಯಿಂದ ಏನಪ್ಪಾ ಅಂತಂದ್ರೆ ನಾವೆಲ್ಲರಿಗೂ ಪ್ರಾರ್ಥನೆ ಮಾಡಿ ಸುಮಾರು 2,000 ಜನ, ನಿನ್ನಂತೂ ನಾಟಕಕ್ಕೆ 2,000 ಜನ ಮ್ಯಾಲ ಸೇರಿದ್ರು. ಅಷ್ಟೇ ಜನ ಒಂದ್ ಸ್ವಲ್ಪ ಕಡಿಮೆ ಆಗಿರ್ಬೋದು ರಥೋತ್ಸವ.